ಸೇವೆಗೆ ನಾನೇ ಹೊರಕೊಳ್ಳಬಹುದು. ಚತುರ್ಪುಣ್ಯವಾದಂತಹ ಬುದ್ಧಿ ಸಂಪತ್ತನ್ನು ಹೊಂದಿದಂತಹ ವಿಧಾತನನ್ನು ಹೆದ್ದನೆಂದು ಹೇಳಿಬಿಟ್ಟನಲ್ಲ. ಅಲ್ಲಲ್ಲ, ಉಂಟಪ್ಪ 5 ಇಂದ್ರಿಯಗಳಿಗೆ ಏಕಕಾಲದಲ್ಲಿ ಸುಖ. ಈ ಪ್ರಪಂಚದಲ್ಲಿ ಲಿಂಗಿಗೆ ಭಿನ್ನ ಲಿಂಗಿಯಲ್ಲಿ, ಅರ್ಥಾತ್ ಗಂಡಿಗೆ ಹೆಣ್ಣಿನಲ್ಲಿ, ಹೆಣ್ಣಿಗೆ ಗಂಡಿನಲ್ಲಿ. ಕಣ್ಣಿಗವಳ ಅಂದ, ಮೂಗಿಗವಳ ತನುಗಂಧ, ನಾಲಗೆಗೆ ಅವಳ ಅದರ ಸುಧೆ, ಕಿವಿಗಳಿಗೆ ಅವಳ ಇಂಟರ, ಜೊತೆಗೆ ಅವಳ ಬಿಗಿಯ ಪುಗಿಯ ಬಿಸುಕು. ಎಲ್ಲಿ ಅವರು ಯಾರೋ ಏನೋ ಹೆಣ್ಣು ಕೂಡ್ದಪ್ಪ, ಕೂಡ್ದು ಹೆಣ್ಣಿನ ಸಾಹಸ ಅತ್ಯಂತ ಅಪಾಯಕಾರಿ. ಭೀತಿಕಾರಕರು, ಭಯೋತ್ಪಾದಕರು ಎಂಬ ವರ್ಗಕ್ಕೆ ಸೇರಿಸಲ್ಪಡಬೇಕಾದ ಒಂದು ವಸ್ತು ಇದ್ರೆ ಅದು ಹೆಣ್ಣು. ಬಹಳ ಅಪಾಯಕಾರಿ. ಹೆಣ್ಣು ಅಂದ್ರೆ ಕರಗುವ ಬೆಣ್ಣೆ, ಗಂಡು ಅಂದ್ರೆ ಬೆಂಕಿಯ ಬಲಿಗೆ ಬೆಣ್ಣ ಹೋದರು ಬೆಣ್ಣೆ ಕರಗುತ್ತಾರೆ. ಬೆಣ್ಣೆಯ ಬಲಿಗೆ ಬೆಂಕಿ ಬಂದರು ಕರಗುವುದು ಬೆಣ್ಣೆ. ಬೇಡ ಬೇಡ, ಬೇಡ ಬೇಡವೆನ್ನುತ್ತಾ ದೂರ ಸರಿದ ಯತ್ನಶೀಲನಾದರೆ ಯಾರೋ ನನ್ನ ಒಡಲಿಗೊಂದು ಉರುಳನ್ನು ಬಲಿದು ನನ್ನನ್ನು ಅವಳಂತ ಕೆಳದಂತೆ ಭಾಸವಾಗುತ್ತಿದೆಯಲ್ಲ. ಹೆಣ್ಣಲ್ಲಪ್ಪ ಅಲ್ವ, ಹೆಣ್ಣಿನ ಚಿತ್ರ ಕಂಡು ಎಷ್ಟು ಜನ ಹುಚ್ಚರಾಗಬೇಕು. ಬೇಕು ಹೌದಪ್ಪ, ಬೇಕಲ್ಲ. ಚಾಪಲ್ಯಕ್ಕೆ ಒಳಗಾಗಿರುವ ನನ್ನ ಇಂದ್ರಿಯಗಳ ದೃಷ್ಟಿಯಿಂದ ಬೇಕೇ. ಯಾರು ಗೊತ್ತಿಲ್ಲ. ಕೆಲಸ ಮಾಡಿದ್ದಾರೆ, ಅವರು ನನಗಾಗಿಯೇ ಬಂದವಳಾಗಿದ್ದಾರೆ. ನಾನು ಎದ್ದು ಬರುವುದನ್ನೇ ಕಾಯುತ್ತಾ ನಿಂತವಳಾಗಿದ್ದಾರೆ. ನನಗೆ ಆದಂತೆ ನನ್ನನ್ನು ಕಂಡು ಅವಳಿಗೂ ಆಗಿದ್ದಾರೆ. ಎಷ್ಟು ದರಗಳಿದ್ದಾವೋ ಈ ದರಗಳನ್ನೆಲ್ಲ ಉತ್ತರಿಸಬೇಕು. ಯಾರಿಗೊತ್ತು? ಬಹುಶಃ ಕಳೆದ ಜನ್ಮದಲ್ಲಿ ಇವಳ ಅಮ್ಮನಿಗೆ ನಾನು ಅಳಿಯನಾಗಿದ್ದವನೋ ಏನು, ಅಲ್ಲ ಅದು ಹಿಂದಿನ ಜನ್ಮದಲ್ಲಿ ಅವಳ ನನ್ನ ಅಪ್ಪನಿಗೆ ಅವಳು ಸೊಸೆಯಾಗಿದ್ದವಳು ಏನು. ಅದಕ್ಕೆ ಧರ್ಮ ಕರ್ಮ ಸಂಯೋಗ ಅಂತ ಜನ್ಮಾಂತರೀಯವಾದ ಋಣ ಹೀಗೆ ಒಟ್ಟಾಗುವುದಕ್ಕೆ ಕಾರಣ ಇದ್ದರೂ ಇರಬಹುದು ಏನು. ನನ್ನ ಉಪ್ಪು ಆಸೆಗೆ ಅವಳ ಸಮ್ಮತಿ ಎಂಬ ಸಕ್ಕರೆ ಬೀಳುತ್ತದೆ. ಆದರೆ ಅವಳನ್ನು ನಾನು ಹೊಂದುವುದರಲ್ಲಿ ಅವಳಿಗೂ ಏನು ಧರ್ಮಜ್ಞಾನ ಇಲ್ಲವೆಂದಾದರೆ ನಾನೇಕೆ ಹೊಂದಬಾರದು? ಇಷ್ಟಕ್ಕೂ ಯಾಕೆ ಕೇವಲ ನನ್ನ ಇಂದ್ರಿಯಗಳ ದಾಹವನ್ನು ಅಡಗಿಸುವುದಕ್ಕೆ ಮಾತ್ರ. ಅವಳ ಪಾಡಿಗೆ ಅವಳು, ನನ್ನ ಪಾಡಿಗೆ ನಾನು. ಇಷ್ಟು ಹೊತ್ತಿನ ತನಕ ಕೇಳಿದ್ದು ಮೇನಕೆ ಭೇಟಿಯಾದಾಗ. ಇನ್ನು ಮುಂದೆ ಮಗು ಆದಾಗ ಅಂದರೆ 25 ವರ್ಷಗಳ ನಂತರ ಆಗಿದ್ದನ್ನು ನೀವು ನಿರೀಕ್ಷಿಸಬಹುದು ವೇದಿಕೆಯ ಮೇಲೆ. ಏನು ಮೈ ಮೇಲೆ ಆವೇಶ ಬಂತ ನಿಮಗೆ? ಹೌದು. ಏನು? 25 ವರ್ಷಗಳ ಹಿಂದೆ ನನಗೊಂದು ಭೂತ ಬಡಿದಿತ್ತು. ಓಹೋ, ಈಗ ಆ ಭೂತ ನಿರ್ಗಮಿಸುವ ಹೊತ್ತಿನಲ್ಲಿ ಹುಟ್ಟಿಕೊಂಡ ಆವೇಶ ಇದು. ನಿಮ್ಮ ಭೂತ? ಹೌದು. ನನ್ನ ಭವಿಷ್ಯತ್ತಲ್ಲ. ಏನು? ತನ್ನ ರೂಪ ರಾಶಿಯಿಂದ ನನ್ನನ್ನು ಪತಂಗದಂತೆ ಆಕರ್ಷಿಸಿದ ದೀಪದಂತೆ ವ್ಯವಹರಿಸಿಬಿಟ್ಟೆ ಅಲ್ಲ. ಅಯ್ಯೋ ದೇವರೇ, ನನ್ನನ್ನೇ ನಾನು ಮರೆತು ವ್ಯವಹರಿಸುವ ಹಾಗೆ ನನ್ನ 10,000 ವರ್ಷಗಳ ತಪಸ್ಸೆಲ್ಲವನ್ನು ಗಾಳಿಯಲ್ಲಿ ಕಟ್ಟಿದ ಗೋಪುರದ ಹಾಗೆ ಮಾಡಿಬಿಟ್ಟೆ. ರಕ್ತಳೆ, ನಿನ್ನ ರೂಪ ನನ್ನ ತಪಸ್ಸಿಗೆ ಕಂಟಕ ಪ್ರಾಯಳಾದವಳು. ಈಗ ಎಚ್ಚರಿಸಿದ್ದೇನೆ. ಏನು? ನಾನು ನನಗೆ ಪುನರ್ಜನ್ಮವನ್ನು ಕೊಟ್ಟ ನನ್ನ ಅಪ್ಪ ಮನೆ ಹಾಳ, ನನ್ನ ಮನೆ ಹಾಳು ಮಾಡ್ಲಿಕ್ಕೆ ಬಂದವ. ಈಗ ಏನು? ನನಗೆ ಈಗಲೂ ಹೇಳು,
ಆದ್ರೆ ನಾರದ ಬಗ್ಗೆ ಒಂದು ಬಿರು ನುಡಿ ಆಡಿದ್ರು. ಆಡ್ತೇನೆ. ನನ್ನ ಕೈ ನಿನ್ನ ಕಪಾಲದ ಮೇಲೆ ಬಂದಿತ್ತು. ಏನು ಬರ್ಲಿಕ್ಕೆ? ತೊಲಗು! ಯಾಕೆ? ತೊಲಗು. ನೀವು ಹೇಳಿದ ಕೂಡಲೇ ತೊಲಗುದಕ್ಕಾಗಿರುವುದಲ್ಲ. ಭಾಷೆ ಹೊಂದಿದ್ದೀನಿ ಏನು? ಭಾಷೆ? ಹೌದು. ಕೊಟ್ಟಿಹ ಭಾಷೆಯು ಸಂತು. ಶಿಶು ಪುಟ್ಟಿತು ನಿನ್ನೊಳಗಿಂತು, ತಟ್ಟಿಸಿ ನೋಡದಿರಿಂದು, ತಟ್ಟನೆ ನಡಬೇಗ ಇಂದು. ಸ್ವಾಮಿ ಆಡಿದ ಮಾತಿನಂತೆ ಮಗು ಹುಟ್ಟಿಯಾಗಿದೆಯಲ್ಲ, ನಿವಾರಿಸು. ಮುನಿಗಳೇ, ಗಂಡಸರನ್ನು ನೋಡಿದ್ದೇನೆ ನಾನು ಹೊಸ್ತಲ್ಲ. ಬಲ್ಲೆನು ಪುರುಷರ ಬಗೆಯ. ಅಬ್ಬ, ನೀವೊಬ್ಬರೇ ಅಲ್ಲ, 1000 ಜನ, 1000 ಜನರನ್ನು ನೋಡಿದವರು ನಾನು. ಹೌದು. ಆದ್ರೆ ಪುರುಷರು ಹೌದಾ? ಅವರ ಕಾರ್ಯ ಆಗುವಲ್ಲಿ ತನಕ ಮಾತ್ರ ಅವರ ವಿನಯ, ಅವರ ವಿಧೇಯತೆ. ಅವರ ಕಾರ್ಯ ಮುಗಿದ ಮೇಲೆ ಹೀಗೆ ನೀವು ಹೇಳಿದ ಹಾಗೆ ತೊಲಗು. ಅದು ನಾನು ಹೇಳುದು ಅದಲ್ಲ ಸ್ವಾಮಿ. ಇಷ್ಟು ವರ್ಷಗಳ ಕಾಲ, 25 ವರ್ಷಗಳ ಕಾಲ ಸುರ ವೇಶ್ಯೆಯಾಗಿರುವಂತ ಈ ಮೇನಕ್ಕೆ ನಿಮ್ಮಲ್ಲಿ ಈ ಭೂಮಿಯ ಪತಿವ್ರತೆಯರು ನಾಚುವಂತೆ ಪಾತಿವ್ರತೆಯಿಂದ ನಿಮ್ಮ ಹೆಂಡತಿಯಾಗಿ ನಡೆದುಕೊಂಡಿದ್ರೆ, ನನ್ನನ್ನು ಕಳುಹಿಸಿಕೊಡುವಾಗ ನಿಮ್ಮೊಟ್ಟಿಗೆ ಇರಬೇಕು ಅಂತ ಹೇಳಿ ಬಂದವಳು ಅಲ್ಲ, ಯಾವಾಗಲೂ ಇರಬೇಕು ಅಂತ ಇದ್ದವಳು ಅಲ್ಲ ನಾನು. ಹೋಗುವುದಕ್ಕೇನು ಬೇಸರವೂ ಇಲ್ಲ. ಆದರೆ ಹೋಗುವ ಹೊತ್ತಿನಲ್ಲಿ ಒಂದು ಒಳ್ಳೆಯ ಮಾತಾಡಿ ಕಳುಹಿಸುವಷ್ಟು ಆಗದೆ ಇರುವಷ್ಟು ನಿಮ್ಗೆ ಕೃತಜ್ಞತೆ ಅಲ್ವೇ? ಪ್ರಪಂಚದಲ್ಲಿ ಎಂತೆಂಥವರಿಗಾದ್ರೂ ಕೂಡ ಬೇಕಾದ ದುಷ್ಕೃತಿ ಇದ್ದೀತು, ಆದ್ರೆ ಕೃತಜ್ಞರಾದವರಿಗೆ ಇರ್ಲಿಕ್ಕಿಲ್ಲ. ಏನು? ನನಗೆ ಗೊತ್ತು ಶಾಸ್ತ್ರ. ಏನು? ತೊಲಗು. ನಾಚಿಕೆ ಆಗುದಿಲ್ಲ ಇಂತ ಮಾತಾಡ್ಲಿಕ್ಕೆ ನಿಮಗೆ? ಬ್ರಹ್ಮಘ್ನೇತ ಸುರಾಪೇತ ಚೋರೆ ಭಗ್ನ ವ್ರತೆಯು ತಥ ನಿಷ್ಕೃತಿರು ವಿಹಿತ ಶಾಸ್ತ್ರೆ ಕೃತಜ್ಞೇ ನಾಸ್ತಿ ನಿಷ್ಕೃತಿ. ಮತ್ತೆ ಕೃತಜ್ಞತೆಗೆ ಪ್ರಾಯಶ್ಚಿತ್ತವಿಲ್ಲ, ಯಾವ ಶಾಸ್ತ್ರಕಾರನು ಹೇಳಲಿಲ್ಲ. ನನ್ನಿಂದ ಉಪಕೃತರಾಗಿದ್ದು ನನ್ನನ್ನು ಕೃತಜ್ಞ ಅಂತ ಹೆಸರಿಸಬೇಡ. ಮತ್ತೆ ಇದು ಕೃತಜ್ಞತೆ ಅಲ್ಲ, ಮತ್ತಿನ್ನೇನು? ಇದಕ್ಕೆ ವ್ಯವಹಾರ ಕೌಶಲ ಅಂತ ಹೆಸರು. ಕಾಲಿಗೊಂದು ಮುಳ್ಳು ನಾಟುತ್ತದೆ. 7 ದಿನಗಳ ಕಾಲ ನಮಗೆ ತೆಗಿಲಿಕ್ಕೆ ಸಿಕ್ಕುವುದಿಲ್ಲ. 8ನೇ ದಿನ ಕೈಗೆ ಸಿಕ್ಕಿತು. ಯಾರೂ ಆ ಮುಳ್ಳನ್ನು ಕೈಯಲ್ಲಿ ಹಿಡ್ಕೊಂಡು ಕಳೆದ 7 ದಿನಗಳ ಕಾಲ ನನ್ನ ಸುಖ ದುಃಖಗಳಲ್ಲಿ ಒಡನಾಡಿ ಆಗಿದ್ದ ಓ ಮುಳ್ಳೇ ಅಂತ ಹೇಳಿ ಕಳಿಸುವುದಿಲ್ಲ. ಕೈ ಸಿಕ್ಕಿದ ಕೂಡಲೇ ಬೇಲಿ ಬದಿಗೆ ಬಿಸಾಡುವುದು. ಗೊತ್ತಾಯ್ತಾ? ನೀನ್ ನನ್ನ ತಪಸ್ಸಿಗೆ ಕಂಟಕ ಪ್ರಾಯ. ಆದ್ರೆ ದಾರಿಯಲ್ಲಿ ಎಲ್ಲೋ ಇರುವಂತ ಮುಳ್ಳು ತಾನಾಗಿ ಬಂದು ಚುಚ್ಚುವುದಿಲ್ಲ. ನಾವು ಹೋಗಿ ಅದರ ಮೇಲೆ ಕಾಲನ್ನು ಹಾಕಿದಾಗ ಮಾತ್ರ ಅದು ಚುಚ್ಚುತ್ತದೆ. ನಿಂತಿದ್ದಂತ ನನ್ನನ್ನು ಕಂಡು ಮುಳ್ಳೆ ನೀನು ನನ್ನನ್ನು ಚುಚ್ಚು, ಇಲ್ಲದೇ ನಿನಗೆ ಶಾಪ ಕೊಡ್ತೇನೆ ಅಂತ ಹೇಳುವಂತ ಪರಿಪಾಠವೂ ಇಲ್ಲ. ಇಲ್ಲ. ಏನು? ಮುಳ್ಳು ಅಂತ ಗೊತ್ತಾದ್ರೆ ಯಾರು ಕಾಲು ಹಾಕುವುದಿಲ್ಲ. ಮುಳ್ಳಿನ ಮೇಲೆ ಕಾಲು ಹಾಕಲಿದ್ದಾರೆ ಇಲ್ಲ. ಅದು ಚುಚ್ಚಿದ ಮೇಲೆಯೇ ಮುಳ್ಳು ಅಂತ ಗೊತ್ತಾಗೋದು. 25 ವರ್ಷ ಬೇಕಾಯ್ತು ಈ ಮುಳ್ಳು ನನಗೆ ಚುಚ್ಚಿದೆ ಅಂತ ತಿಳ್ಕೊಳ್ಳಿ. ಅದು ನಿಮ್ಮ ತಪ್ಪು. ಅದಕ್ಕೆ ನನ್ನನ್ನು ಯಾಕೆ ತೊಲಗು ಅಂತ ಹೇಳ್ತೀರಿ ಸ್ವಾಮಿ? ವ್ಯವಹಾರ ಮುಳ್ಳು ಕೈಗೆ ಸಿಕ್ಕಿತು, ಇದು ಮುಳ್ಳು. ವ್ಯವಹಾರ ಕೌಶಲ ಅಂತ ಇಟ್ಟುಕೊಳ್ಳಿ. ವ್ಯವಹಾರ ಕೌಶಲವೇ ಹೌದಾದ್ರೂ ಕೂಡ ಯಾರಿಗೂ ಕೂಡ ಹೊಳೆಯನ್ನು ದಾಟಿದ ಮೇಲೆ ಮತ್ತೆ ಆ ನಾವೇ ಬೇಕಾಗುವುದಿಲ್ಲ ಅಲ್ವಾ? ನನಗೆ ಹೊಳೆ ದಾಟಿ ಆಯ್ತು, ನನ್ನ ಕೆಲಸ ಆಯ್ತು. ಹಾಗಂತ ಹೇಳಿದ್ರೆ ಯಾರು ತಾವು ದಾಟಿರುವಂತ ಆ ನಾವೆಯನ್ನು ಆ ಹೊನಲಿನೊಂದಿಗೆ ಬಿಟ್ಟು ಸಾಗುವಂತ ಕ್ರಮ ಇಲ್ಲ. ಕೊನೆಯ ಪಕ್ಷ ಅದನ್ನು ಮತ್ತೊಂದು ಗೂಟಕ್ಕಾದ್ರೂ ಕಟ್ಟಿ ಹೋಗುವಷ್ಟಾದ್ರೂ ವ್ಯವಧಾನವನ್ನು ತೋರ್ತಾರೆ. ಅದು ಮಾಡದೇ ಇರುವಂತ ಕೃತಜ್ಞತೆ ತೋರಿಸ್ತಿದ್ದೀರ. ಗೂಟಕ್ಕೆ ಕಟ್ಟುವುದು ಯಾಕೆ? ಅವನಿಗಂತೂ ಬೇಡ, ಅವನ ಪ್ರಯಾಣ ಮುಗಿದಾಗಿದೆ ಅಲ್ಲ. ಹೌದು. ಹಾಗಾದ್ರೆ ಗೂಟ ಕಟ್ಟುವುದು ಯಾರು? ತನ್ನಂತೆ ಪ್ರಯಾಣಿಕರ ಆರಾಧರಿದ್ದರೆ ಅವರ ಅನುಕೂಲಕ್ಕೆ ಇರಲಿ ಅಂತೇಳಿ ಈಗ ನಾನು ಹೇಳ್ತಾ ಇರುವುದು ಅದನ್ನೇ. ಇನ್ನು ನನ್ನ ಹತ್ರ ಬೇಡ, ದೇವೇಂದ್ರನೆಂಬ ಗೂಟ ಉಂಟಲ್ಲ, ಅದಕ್ಕೆ ನಿನ್ನ ಕುತ್ತಿಗೆ ಕಟ್ಟಿಕೋ ಅಂತೇಳಿ ಊಟ ಆದ ಮೇಲೆ ಎಲೆಯನ್ನು ಮುದುರಿ ಬಿಸಾಡಬೇಕು. ನಾನು ಎಲೆ ಅಲ್ಲ, ಏನು ತಿಂದು ಬಿಸಾಕ್ಲಿಕ್ಕೆ. ನಾನು ಬಂಗಾರದ ಬಟ್ಲು, ನೀವು ಬೇಕು ಅಂತ ಹೇಳಿ ಪಡೆದುಕೊಂಡಂತ ಬಟ್ಲು, ನೀವೀಗ ಹೋಗಿ ಎಲೆಯನ್ನು ಬೇಡ. ಏನು ಏನು ಬೇಡ? ಬಟ್ಟಲಿಗೂ ಎಲೆಗೂ ವ್ಯತ್ಯಾಸ ಉಂಟು. ಹೌದು, ಅದನ್ನ ಹೇಳ್ತಾ ಇರೋದು. 10 ಅಂಗಡಿ ತಿರುಗಿ ಇಷ್ಟು ಅಗಲದ, ಇಷ್ಟು ಆಳದ, ಇಷ್ಟು ಭಾರದ, ಇಂಥ ಆಕಾರದ ಬಟ್ಟಲು ಬೇಕು ಅಂತ ಚೌಕಾಶಿ ಮಾಡಿ ತರುವುದು. ಕೈ ಹಿಡಿದ ಧರ್ಮಪತ್ನಿ ಅಂದ್ರೆ ಬಂಗಾರದ ಬಟ್ಟಲು. ನಾವು ಕಂಡಕಟ್ಟದನ್ನು ಕಟ್ಟಿಕೊಳ್ಳುವುದಿಲ್ಲ, ಯಾವ್ದು ಆದೀತು ಅಂತ ಆಯ್ದುಕೊಂಡು ಕಟ್ಟಿಕೊಳ್ಳುವುದು. ಇದೆಂತದ್ದು ಗೊತ್ತುಂಟಾ? ಊಟಕ್ಕಾಯ್ತು ಅಂತ ಹೇಳಿದ್ರು, ಆಗಲೇ ತೋಟಕ್ಕೆ ಹೋಗಿ ಕೊಯ್ದು ತಂದ ಎಲೆ ಇದು ಅಷ್ಟೇ. ಹೆಂಡತಿ 25 ವರ್ಷಗಳ ಕಾಲ ನಿಮ್ಮ ಧರ್ಮಪತ್ನಿ ಹಾಗೆ ಇರ್ಲಿಲ್ಲ. ನಾನು ನೀನ್ ಧರ್ಮಪತ್ನಿ ಅಂತ ಹೇಳಲಿಕ್ಕೆ ಏನು ಅಧಿಕಾರ ಉಂಟೆ? ಯಾಕಿಲ್ಲ? ಈಗ ಯಾವ ಕಲ್ಯಾಣ ಮಂಟಪದಲ್ಲಿ ನಿನ್ನ ಮದುವೆ ಮಾಡಿದ್ದು? ನಿನ್ನನ್ನು ದಾರ ಎರೆದು ಕೊಟ್ಟ ಆ ಮೂರ್ಖಾಸಿನ ನಿನ್ನ ಅಪ್ಪ ಯಾರು? ಯಾರವ? ತೋರ್ಸವನ ಮೂಸುಡನ್ನೊಮ್ಮೆ. ನಿಮ್ಮನ್ನು ಸೇರಿದ ಮೇಲೆ ನನ್ನ ಅಪ್ಪ ಮೂರ್ಖಾಸೆ ಆಗಬೇಕು. ಪುರೋಹಿತ ಭಟ್ಟ ಯಾರು? ಮಂತ್ರ ಹೇಳಿದವ. ಒಂದೇ ಮಾತಿನಲ್ಲಿ ಹೇಳ್ತೇನೆ, ಪ್ರಸಂಗದ ಹೆಸರು ವಿಶ್ವಾಮಿತ್ರ ಪರಿಣಯ ಅಲ್ಲ, ಮೇನಕ ಕಲ್ಯಾಣ ಅಲ್ಲ, ವಿಶ್ವಾಮಿತ್ರ ಮೇನಕ್ಕೆ. ಮುಗಿಯಿತು ಸ್ವಾಮಿ. ಬಂದಂತ ನಾರದ
ನಿಮ್ಮಪ್ಪ ಅಲ್ಲ, ನನ್ನಪ್ಪ. ಯಾಕೆ? ನಿಮ್ಮಿಂದ ನನ್ನನ್ನು ಕಳುಹಿಸಿ ಕೊಡುವುದಕ್ಕೆ, ಮತ್ತೊಮ್ಮೆ ನಾನು ಬಂದ ನೆಲೆಗೆ ಕಳುಹಿಸುವುದಕ್ಕಾಗಿಯೇ ಬಂದವನು. ಒಳ್ಳೆಯದು. ಮತ್ತೆ ನಾರದನ್ನು ನಿಂದಿಸ್ತೀವಿ. ನಿಮ್ಮಿಂದ ಬಿಡುಗಡೆಯನ್ನು ಪಡೆಯುವುದಕ್ಕೂ ನನಗೂ ಏನು ತೊಂದರೆ ಏನಿಲ್ಲ. ಹೋಗುವುದಕ್ಕೂ ಹೋಗುವುದೇ. ಮತ್ತೆ ನಿಂತಿ? ನನ್ನ ಕೈಯಲ್ಲಿ ಉಂಟಲ್ಲ, ಇದನ್ನು ಕೊಡುವುದಕ್ಕಾಗಿ ನಿಂತಿದ್ದೇನೆ. ನಾನು ನನ್ನ ಮನೆ ಪೆಟ್ಟಿಗೆ ಒಳಗಿಂದ ತೆಗೆದುಕೊಟ್ಟದ್ದಲ್ಲ, ನಾನು ಅಲ್ಲಿಂದ ಬರುವಾಗ ತೆಗೆದುಕೊಂಡು ಬಂದದ್ದು ಅಲ್ಲ. ಈಗ ಏನು? ದನದ ಕರು ಅಂತಲೇ ಹೆಸರು, ಎತ್ತಿನ ಕರು ಅಂತ ಹೇಳುವ ಕ್ರಮ ಇಲ್ಲ. ವಾಸುದೇವ್ ಸಾಮಗ ಹಾಗೂ ಪ್ರದೀಪ್ ಸಾಮಗರ ಮಾತುಗಾರಿಕೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಕಂಡು ಲೈಕ್ ಕೊಡಿ, ಬೇರೆಯವರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ನಮಸ್ಕಾರ. ಸಂಗ್ರಹಿಸಿದ್ದು ವಿಡಿಯೋ ಕೃಪೆ.